ಎಲ್ರಿಗೂ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ನಾವು ದೈನಂದಿನ ಜೀವನದಲ್ಲಿ ಪಿ ಎಚ್ನ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ, ಪಿ ಎಚ್ ಮೌಲ್ಯ ಅಂದರೆ ಏನು ಅಂದರೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳತೆ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಪಿ ಎಚ್ ಎಂಬ ಮಾನನ ಅಭಿವೃದ್ಧಿಪಡಿಸ್ಯಾರ. ಇಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಪಿ ಎಚ್ ಮೌಲ್ಯಗಳು ಅಂದರೆ ಒಂದೊಂದು ನಾವು ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ನೇದು ಬಂದುಬಿಟ್ಟು ಮಾನವನ ದೇಹದ ಪಿ ಎಚ್ ಮೌಲ್ಯ ಎಷ್ಟೈತಪ್ಪ ಅಂದರೆ ನೋಡಿರಿ, 7.0ಲಿಂದ ಹಿಡ್ಕೊಂಡು 7.8ರವರೆಗೆ ನಮ್ಮ ಮಾನವನ ದೇಹ ಕಾರ್ಯನಿರ್ವಹಣೆ ಮಾಡ್ತದೆ. ಎರಡನೇದು ಆಮ್ಲಮಳೆ ಪಿ ಎಚ್ ಮೌಲ್ಯ. ನೋಡಿರಿ, ಇದು ಎಷ್ಟೈತೆ ಅಂದ್ರೆ 5.6ಕ್ಕಿಂತ ಕಡಿಮೆ ಇತ್ತು. ಒಂದು ವೇಳೆ ನೀರಿನ ಪಿ ಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದಾಗ ಏನಾಗ್ತದಂದ್ರೆ ಆಮ್ಲಮಳೆ ಬರ್ತದೆ. ಒಂದು ವೇಳೆ ಆಮ್ಲಮಳೆ ಬಂತಂದರೆ ಆ ನೀರು ನದಿಗೆ ಹರಿದಾಗ ಏನಾಗ್ತದೆ, ಆ ನದಿಯಲ್ಲಿರುವಂಥ ಜಲಚರ ಪ್ರಾಣಿಗಳು ಏನಾಗ್ತಾವಂದ್ರೆ ಸಾವಿಗೀಡಾಗ್ತಾವು. ನೆಕ್ಸ್ಟ್ ಬಂದುಬಿಟ್ಟು ಆರೋಗ್ಯಕರವಾದ ಮಣ್ಣಿನ ಪಿ ಎಚ್ ಮೌಲ್ಯ ಎಷ್ಟಿರುತ್ತಂದರೆ 6.0ಲಿಂದ ಹಿಡ್ಕೊಂಡು 6.8 ಅಂದರೆ ಉತ್ತಮವಾದ ಬೆಳೆಯೋದಕ್ಕೆ ಇರುವಂಥ ಮಣ್ಣಿನ ಪಿ ಎಚ್ ಮೌಲ್ಯ. ನೆಕ್ಸ್ಟು ಆಹಾರ ಜೀರ್ಣವಾದ ನಂತರ ಅಂದರೆ ನಮ್ಮ ಜಠರದ ಎಷ್ಟಿರುತ್ತಪ್ಪ ಅಂದ್ರೆ ಪಿ ಎಚ್ ಮೌಲ್ಯ 4.0ಲಿಂದ ಹಿಡ್ಕೊಂಡು 5.0ದವರೆಗೆ ಇರುತ್ತದೆ. ಇದು ನೋಡ್ರಿ, ಜಠರದ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಜಠರ ಹೈಡ್ರೋಕ್ಲೋರಿಕ್ ಆಮ್ಲನ ಏನು ಮಾಡ್ತದಂದ್ರೆ ಉತ್ಪಾದಿಸುತ್ತೆ. ಯಾವುದು? ಜಠರ. ನೋಡಿರಿ, ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದಂದರೆ ನಮ್ಮ ಜಠರದೊಳಗೆ ಯಾವುದೇ ಬ್ಯಾಕ್ಟೀರಿಯಾಗಳು ಹೋಗ್ಲಾರ್ದಂಗೆ ತಡೆ ಹಿಡಿತೈತಿ. ಅಕಸ್ಮಾತ್ ಜಠರ ಹೆಚ್ಚಿನ ಪ್ರಮಾಣದ ಹೈಡ್ರೋಕ್ಲೋರಿಕ್ ಆಮ್ಲನ ಬಿಡುಗಡೆ ಮಾಡಿ ಉತ್ಪಾದಿಸ್ತಂದ್ರೆ ಏನಾಗ್ತದಂದ್ರೆ ನಮ್ಮ ಹೊಟ್ಟೆ ನೋವು ಬರ್ತದೆ ಮತ್ತು ಹೊಟ್ಟೆ ಉರಿಯೋಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಆ ನೋವನ್ನು ತಡ್ಕೊಳಕ್ಕಾಗಲಾರ್ದೆ ಆಮ್ಲಶಾಮಕ ಎಂದು ಕರೆಯಲ್ಪಡುವಂಥ ಪ್ರತ್ಯಾಮ್ಲಗಳನ್ನು ಬಳಸ್ತೀವಿ. ಈಗ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಈನೋ ಪಾಕೆಟ್. ಅದನ್ನೇನು ಮಾಡ್ತೀವಪ್ಪ ಅಂದ್ರೆ ನೀರಾಗ ಹಾಕೊಂಡು ಕುಡಿತೀವಿ. ಸ್ವಲ್ಪ ಹೊತ್ತಾಗಿಂದ ಏನಾಗ್ತದಂದ್ರೆ ಹೊಟ್ಟೆ ಉರಿಯೋದು ಕಡಿಮೆ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬಾಯಿಯ ಪಿ ಎಚ್ ಮೌಲ್ಯ. ನೋಡಿರಿ, ನಮ್ಮ ಬಾಯಿಯ ಪಿ ಎಚ್ ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಏನಾಗ್ತದಂದ್ರೆ ಅಲ್ಲಿನ ಸವೆತ ಉಂಟಾಗ್ತದೆ. ನೋಡಿರಿ, ಇಲ್ಲಿ ಏನಾಗ್ತದಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಿರುವಂಥ ಹಲ್ಲಿನ ಎನಾಮಲ್ಲು ದೇಹದ ಅತ್ಯಂತ ಕಠಿಣ ವಸ್ತು. ಒಂದು ವೇಳೆ ನಮ್ಮ ಬಾಯಿ ಪಿ ಎಚ್ ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಇಲ್ಲೇನಾಗ್ತದಂದ್ರೆ ಅಲ್ಲಿ ಸೌತ್ಕೊತ ಹೋಗ್ತಾವೆ. ನೋಡಿರಿ, ನಮ್ಮ ದೇಹದ ಅತಿ ಗಟ್ಟಿಯಾದ ಭಾಗ ಯಾವುದಂದ್ರೆ ಅಲ್ಲಿನ ಮೇಲ್ಭಾಗದಲ್ಲಿರುವಂಥ ಎನಾಮಲ್. ನೋಡಿರಿ, ಇಲ್ಲೇನಾಗ್ತದಂದ್ರೆ ಪಿ ಎಚ್ 5.5ಕ್ಕಿಂತ ಕಡಿಮೆ ಆದಾಗ ಏನಾಗ್ತದಂದ್ರೆ ಅಲ್ಲಿನ ಸವೆತ ಉಂಟಾಗ್ತೈತಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ಸು. ನಾನು ಸುಮ್ಮನೆ ಯಾವುದನ್ನ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಹೋಗಲ್ಲ. ನೋಡಿರಿ, ಎಷ್ಟೋ ಸಲ ಕೇಳಿದ್ದಾರೆ, ನೋಡಿರಿ ಕ್ವಶನ್ ಪೇಪರ್ ರೆಫರ್ ಮಾಡಿರಿ, ಗೊತ್ತಾಗ್ತವೆ ಇಂಪಾರ್ಟೆಂಟ್ ಹೌದಾ ಅಲ್ಲ ಅಂತ. ನಾನು ಜಾಸ್ತಿ ಇಂಪಾರ್ಟೆಂಟ್ ಇರೋ ಮಾತ್ರ ಹೇಳ್ತಾ ಹೋಗ್ತಾ ಇರ್ತೀನಿ. ಇಂದಿನ ತರಗತಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ರಿಗೂ.